ಇವತ್ತೊಂದು ಒಳ್ಳೆ ವಿಚಾರ ಕಲ್ತಿರೋದ್ರಿಂದ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ತರಬೇಕು ಅಂತಂದು, ಅಂದರೆ ಮಾದಿಗರು, ಒಲೆಯರು, ಲಂಬಾಣಿ, ಒಡ್ರು, ಕೊರ್ಚ, ಕೊರ್ಮ ಹಿಂಗೆ ಆಯಾ ಎಷ್ಟೆಷ್ಟು ಜನಸಂಖ್ಯೆ ಐತೋ ಆ ಜನಸಂಖ್ಯೆವಾರು ಪರ್ಸೆಂಟೇಜನ್ನು ಫಿಕ್ಸ್ ಮಾಡಬೇಕು. ನೌಕರಿ ಕೊಡೋ ವಿಚಾರ ಆಗಿರ್ಬೋದು, ಸರ್ಕಾರಿ ಸೌಲಭ್ಯ ಕೊಡೋ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸರ್ಕಾರ ನಮಗೆ ಮೀಸಲಾತಿ ಕೊಡೋ ವಿಚಾರದಲ್ಲಿ ಸೆನ್ಸಸ್ ಅಂದರೆ ಪ್ರತಿ ಮನೆಗೂ ಬಂದು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಇನ್ನೂ ಒಂದು ವಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಮಾತ್ರ, SC ಕಾಲೋನಿಗಳಿಗೆ ಮಾತ್ರ. ಅಂದರೆ ನಮ್ಮ ಮನೆಗಳನ್ನು ಸರ್ವೆ ಮಾಡ್ತಾರೆ, ಒಡ್ರ ಮನೆಗಳನ್ನು ಸರ್ವೆ ಮಾಡ್ತಾರೆ, ಒಲೆಯರ್ ಮನೆಗಳನ್ನು ಸರ್ವೆ ಮಾಡ್ತಾರೆ, ಕೊರ್ಚ, ಕೊರ್ಮ, ಲಂಬಾಣಿ ಈ ಮನೆಗಳನ್ನು ಸರ್ವೆ ಮಾಡ್ತಾರೆ. ಪ್ರತಿ ಮನೆಯೂ ಬಂದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ PDO ನೇತೃತ್ವದಲ್ಲಿ ಬಿಲ್ ಕಲೆಕ್ಟರ್ ಬರ್ಬೋದು, ಆಶಾ ವರ್ಕರ್ ಬರ್ಬೋದು, ವಿಲೇಜ್ ಅಕೌಂಟೆಂಟ್ ಬರ್ಬೋದು, ಆರೋಗ್ಯ ಕಾರ್ಯಕರ್ತರು ಬರ್ಬೋದು, ಯಾರೋ ಈ ಸ್ಥಳೀಯ ಸಿಬ್ಬಂದಿಗಳು ಕಂಪಲ್ಸರಿಯಾಗಿ ನಮ್ಮ ಹಟ್ಟಿಗಳಿಗೆ ಬರ್ತಾರೆ. ಇನ್ನೊಂದು ವಾರದಲ್ಲಿ ಬರ್ತಾರೆ. ನಾವು ಮಾಡಬೇಕಾಗಿರುವಂಥ ಕೆಲಸ ಏನಂದರೆ, ಪ್ರತಿ ಒಂದು ಮನೆಗೂ ಕೂಡ ಈಗ ಏನು ಮಾಡ್ತಾಯಿತ್ತು ಸರ್ಕಾರ ಅಂದರೆ, ನಮಗೆ ಸೌಲಭ್ಯ ಕೊಡಬೇಕಲ್ಲ, ನಮ್ಮ ಮಕ್ಕಳಿಗೆ ನೌಕರಿ ಕೊಡಬೇಕಲ್ಲ, ನಮಗೆ ಒಂದೇನೋ ಬೋರ್ವೆಲ್ ಕೊಡಬೇಕಲ್ಲ, ನಮಗೆ ಒಂದೇನೋ ಲೋನ್ ಕೊಡಬೇಕಲ್ಲ, ನಮ್ಗೆ ಇನ್ನೊಂದೇನೋ ಸರ್ಕಾರದ ಸೌಲಭ್ಯ ಕೊಡಬೇಕಂದ್ರೆ ಒಂದು ಮನೆಗೆ ಒಂದು ID ಹಾಕ್ತಾರೆ, ಒಂದು ನಂಬರ್ ಕೊಡ್ತಾರೆ, ಒಂದೊಂದು ಮನೆಗೆ ಒಂದೊಂದು ನಂಬರ್ ಕೊಡ್ತಾರೆ. ಇದು ಆನ್ಲೈನಲ್ಲಿ ನಡೆಯುವಂಥದ್ದು. ಇದು ಏನು ಮನೆಯಲ್ಲಿ ಬರ್ಕೊಂಡು ಹೋಗ್ತಾರೆ ಅದನ್ನು ಆನ್ಲೈನಲ್ಲಿ ಫೀಡ್ ಮಾಡ್ತಾರೆ. ಆ ಮನೆಗೆ ಒಂದು ಐ ಡಿ ಕೊಡ್ತಾರೆ, ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ನಲ್ಲಿ ಆ ಕುಟುಂಬದಲ್ಲಿ ಎಷ್ಟು ಜನ ಮನೇಲಿದ್ದಾರೆ, ಅವ್ರು ಏನೆಲ್ಲ ಸೌಲಭ್ಯಗಳಿದ್ದಾವೆ, ಅವರ ಆಸ್ತಿ ಎಷ್ಟಿದ್ದಾವೆ, ಅವರು ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತೆ, ಪ್ರತಿಯೊಂದು ಡೀಟೇಲ್ಸನ್ನು, ನೌಕರಿ ಎಷ್ಟು ಜನ ಇದ್ದಾರೆ, ಎಲ್ಲ ಡೀಟೇಲ್ಸನ್ನು, ಭೂಮಿ ತಗೊಂಡಿದಾರ ಇಲ್ಲ, ಭೂಮಿ ಐತಾ ಇಲ್ಲ, ಅವ್ರ ಮಕ್ಕಳಿಗೆ ಭೂಮಿ ಇದೆಯಿಲ್ಲ, ಮನೆ ಇದೆಯಿಲ್ಲ, ಪ್ರತಿಯೊಂದು ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಆ ಕಲೆಕ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರ ಆ ಕುಟುಂಬದ ಆಧಾರ್ ಕಾರ್ಡ್ಗಳನ್ನು ತಗೊಳ್ತಾರೆ, ರೇಷನ್ ಕಾರ್ಡ್ಗಳನ್ನು ತಗೊಳ್ತಾರೆ. ಪ್ರತಿಯೊಬ್ಬರು ಕೂಡ ಅವ್ರು ಬಂದಿರೋಂಥವ್ರು ಅದನ್ನ ಮಾಹಿತಿ ಫಸ್ಟ್ ತಗೊಂಡೇನೆ ಅವರು ಆ ಮಾಹಿತಿಯನ್ನು ಎಲ್ಲ ತುಂಬ್ಕೊಂಡು ಹೋಗ್ತಾರೆ. ಯಾಕೆ ಇದರಲ್ಲಿ ಈಗ ಇದನ್ನು ಹೇಳುವಂಥ ಅನಿವಾರ್ಯತೆ ಯಾಕೈತಂದರೆ, ಈಗ ನಮ್ಮವರೆಲ್ಲರೂ ಬೆಂಗಳೂರಲ್ಲಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ. ಆ ಮನೆಗಳು ಎಷ್ಟೋ ಜನ ಮನೆಗೆ ಯಾರೂ ಇಲ್ಲ. ಆ ಮನೆ ಅವರು ಬಿಟ್ಟು ಹೋಗ್ಬಿಡ್ತಾರೆ. ಇರಲಿಲ್ಲ ಜವಾಬ್ದಾರಿ ತಗೊಂಡು ಅದನ್ನ ತುಂಬ್ಕೊಂಡು ಹೋಗ್ಲಿಲ್ಲ ಅಂದರೆ, ಆಧಾರ್ ಕಾರ್ಡ್ ಕೊಡಲಿಲ್ಲ, ರೇಷನ್ ಕಾರ್ಡ್ ಕೊಡಲಿಲ್ಲ ಅಂದರೆ ಆ ಮನೆ ಬಿಟ್ಟು ಹೋಗ್ತದೆ. ಆಮೇಲೆ ಸರ್ಕಾರದ ಸೌಲಭ್ಯ ಏನಾದರೂ ಸಿಗಬೇಕು ಅಂತಂದರೆ ಸರ್ಕಾರದ ಸೌಲಭ್ಯದಿಂದ ನಾವು ವಂಚಿತರಾಗ್ತೀವಿ. ಅದ್ರ ಜೊತೆಗೆ ಇವತ್ತು ಜನಸಂಖ್ಯೆ ಫಿಕ್ಸ್ ಆಗ್ತೈತೆ. ರಾಜ್ಯದಲ್ಲಿ ಮಾದಿಗರು ಎಷ್ಟು ಜನ ಅದಾರೆ, ಒಲೆಯರು ಎಷ್ಟು ಜನ ಅದಾರೆ, ಬೋವಿ ಎಷ್ಟು ಜನ ಅದಾರೆ, ಲಂಬಾಣಿ ಎಷ್ಟು ಜನ ಅದಾರೆ, ಅದ್ರಾಗ ನೌಕರಿಯರು ಎಷ್ಟು ಜನ ಅದಾರೆ, ಒಂದೊಂದು ಜಾತಿಗೆ ಎಷ್ಟೆಷ್ಟು ಸೌಲಭ್ಯ, ರಾಜಕಾರಣಿಗಳು ಎಷ್ಟು ಜನ ಅದಾರೆ, ಆಸ್ತಿರಂತರು ಎಷ್ಟು ಜನ ಅದಾರೆ, ಎಲ್ಲ ರೀತಿಯ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೆ. ಈಗ ನೀವು ನೋಡಿದಂತೆ ನಮ್ಮ ಹಟ್ಟಿಲೆ, ನಮ್ಮ ಗ್ರಾಮದಲ್ಲೇ ನಾವು ತಗೊಂಡ್ರೆ 100 ಕುಟುಂಬದಲ್ಲಿ 10 ಜನ ಏನೋ 1 ಎಕರೆ 2 ಎಕರೆ ಇರ್ಬೋದು. ಅಷ್ಟನ್ನು ಬಿಟ್ಟರೆ ಜಮೀನು ಇರೋಂಥವ್ರು ಕೂಡ ನಮ್ಮಲ್ಲಿ ಯಾರು ಕೂಡ ಇಲ್ಲ. ಆಮೇಲೆ ಶ್ರೀಮಂತಿಕೆ ಇರೋಂಥವ್ರು ಕೂಡ ಇಲ್ಲ. ಎಲ್ಲ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋಂಥವ್ರು, ಹೊರಗಡೆ ಹೋಗಿ ಜೀವನ ಮಾಡೋಂಥವ್ರೆ ಇರೋದು. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಅದರಲ್ಲೂ ಕೂಡ ನಮ್ಮ ಜನಾಂಗಕ್ಕೆ ಈ ಒಂದು ಸಮೀಕ್ಷೆ ಮಾಡ್ತಾ ಇರೋ, ಜಾತಿ ಗಣತಿ ಮಾಡ್ತಾ ಇರೋವಂಥದ್ದು ತುಂಬ ಅತ್ಯವಶ್ಯಕವಾಗಿ ನಾವೆಲ್ಲರೂ ಕೂಡ ಭಾಗಿಯಾಗಲೇಬೇಕು. ಬೆಂಗಳೂರಲ್ಲೇ ಇದ್ದರೂ ಕೂಡ ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಸ್ವತಃ ಕೂತ್ಕೊಂಡಿದ್ದು ನಾವು ಆ ಮಾಹಿತಿಯನ್ನು ತುಂಬಿಸ್ಲೇಬೇಕು. ತುಂಬಿಸ್ಲಿಲ್ಲ ಅಂದರೆ ಮುಂದೆ ನಾವು ಇದ್ರ ಕಷ್ಟವನ್ನು, ಇಲ್ಲಿವರೆಗೂ ನಾವು ಕಷ್ಟ ಅನುಭವಿಸಿದ್ವಿ, ಮುಂದೆ ಕೂಡ ನಾವು, ನಮ್ಮ ಮಕ್ಕಳು ಮರಿ ಕೂಡ ಅನುಭವಿಸ್ತಾರೆ. ಈ ತಪ್ಪನ್ನು ನಾವು ಯಾರು ಮಾಡೋದು ಬೇಡ. ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಇನ್ನೊಂದು ವಾರದಲ್ಲಿ ಅವರು ಪ್ರತಿ ಮನೆಗೂ ಬರ್ತಾರೆ. ಈ ಮಾಹಿತಿ, ಆ ಮಾಹಿತಿ ಅವ್ರು ಏನು ಕೇಳ್ತಾರೋ ಆ ಮಾಹಿತಿಯನ್ನು ಕೊಟ್ಟು ನಮ್ಮಲ್ಲಿ ಏನಿದೆಯೋ ಅದನ್ನು ಬರೆಸ್ಬೇಕು. ಇದರಿಂದ ನಮ್ಮ ಮುಂದಿನ ಮಕ್ಕಳಿಗೆ ಅನುಕೂಲ ಆಗುತ್ತೆ, ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ, ನೌಕರಿಗೆ ಅನುಕೂಲ ಆಗುತ್ತೆ. ನಾವೇನಾದರೂ ಸರ್ಕಾರದ ಸೌಲಭ್ಯ ಪಡ್ಕೊಳ್ಬೇಕಂತಂದರೆ ಅನುಕೂಲ ಆಗ್ತದೆ.
ದಯಮಾಡಿ ಎಲ್ಲರೂ ಕೂಡ ಈ